ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಈಗಾಗಲೇ ಮಲ ಮಾಸ, ಪುರುಷೋತ್ತಮ ಮಾಸ ಪ್ರಾರಂಭ ಆಗಿಬಿಟ್ಟಿದೆ. 15ನೇ ದಿನ ಪೌರ್ಣಮಿ. ಇವತ್ತು ಪೌರ್ಣಮಿ 15 ದಿವಸದೊಳಗಡೆ ತುಂಬ ಒಳ್ಳೆಯದು. ಒಂದು ದಾನ ಧರ್ಮಾದಿಗಳನ್ನ ಮಾಡಿದ್ರೆ, ಹಾಗೆ ಮರದ ಜೊತೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇನ್ನೂ 15 ದಿವಸನೂ ಟೈಮ್ ಇದೆ, ಕೊಡಬಹುದು. ಬಟ್ ಈ ಪೌರ್ಣಮಿ ಒಳಗಡೆ ಕೊಟ್ಟರೆ ತುಂಬಾ ಒಳ್ಳೆಯದು, ಯಾಕೆಂದರೆ ಶುಕ್ಲ ಪಕ್ಷ ಅಲ್ವಾ, ಹಾಗಾಗಿ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಅಕಸ್ಮಾತ್ ಆಗಿಲ್ಲ ಅಂತಂದರೆ ಮುಂದಿನ ಇನ್ನು 15 ದಿನಗಳಲ್ಲಿ ನೀವು ಏನು ಬೇಕಾದರೂ ದಾನವನ್ನು ಕೊಡ್ತಾ ಹೋಗ್ಬೋದು. ಈ ಬಗ್ಗೆ ನಾನು ನಿಮಗೆ ಒಂದೆರಡು ವಿಚಾರಗಳನ್ನ ನನಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಧಿಕ ಮಾಸದ ಮಹಾತ್ಮೆಯಲ್ಲಿ ಏನೇನೆಲ್ಲ ಕಥೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶ ಅಲ್ವಾ, ಸುಸಂಸ್ಕೃತವಾದ ದೇಶ. ನಮ್ಮ ದೇಶದಲ್ಲಿ ಇರುವಂತಹ ಒಳ್ಳೆಯ ಕಲ್ಚರ್, ಒಳ್ಳೆಯ ಸಂಸ್ಕೃತಿ ಇನ್ನೆಲ್ಲೂ ನಾವು ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲರೂ ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇಶದ ಸಂಸ್ಕೃತಿಯನ್ನು ಅವಲಂಬಿಸ್ತಾ ಇದ್ದಾರೆ, ಎಲ್ಲರೂ ಅಳವಡಿಸ್ಕೊಳ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ ಬಂಧುಗಳೇ, ನಾವು ಪಾಶ್ಚಾತ್ಯರ ಆ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅವರೆಲ್ಲ ನಮ್ಮ ಸಂಸ್ಕೃತಿಯನ್ನು ಅವಲಂಬಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ಸಂಸ್ಕೃತಿ ಅಂತ ಅವ್ರಿಗೆ ಗೊತ್ತಾಗಿದೆ. ಮತ್ತು ಅನೇಕ ಒಂದು ದೃಢಪಟ್ಟಿದೆ ಕೂಡ, ಈ ಸಂಸ್ಕೃತಿ ಬಹಳ ಒಳ್ಳೆಯದು ಅಂತ ಅನ್ನೋದು ದೃಢಪಟ್ಟಿದೆ ಕೂಡ. ಹಾಗಾಗಿ ಅವರೇನು ಮಾಡ್ತಾಯಿದ್ದಾರೆ, ಈ ಸಂಸ್ಕೃತಿಯನ್ನು ಅವಲಂಬಿಸ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಮೂಲೆ ಗುಂಪು ಮಾಡಿ, ನಮ್ಮ ಸಂಸ್ಕೃತಿಯನ್ನು ಕಡೆಗಣಿಸಿ ನಾವು ಬೇರೆ ಸಂಸ್ಕೃತಿಯನ್ನು ಅವಲಂಬಿಸ್ತಾ ಇದ್ದೀವಿ. ಇದು ನಮ್ಮ ಹುಂಬತನ, ನಮ್ಮ ಹುಚ್ಚುತನ, ನಮ್ಮ ಪೆದ್ದತನ ಅಲ್ವಾ. ಇದನ್ನು ನಾವೇ ಅರ್ಥ ಮಾಡ್ಕೊಡ್ಬೇಕು. ಯಾರು ಇದನ್ನು ಹೇಳಿ 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 ತಿಳಿಸೋ ಅಂಥದ್ದಲ್ಲ. ಯಾಕೆಂದರೆ ಹೇಳಿದ್ರು ನೀವು ಕೇಳುವಂಥವ್ರಲ್ಲ ಅಲ್ವಾ. ಹಾಗಾಗಿ ಇದು ಅವರವ್ರಿಗೆ ಬರಬೇಕು, ಅವರವ್ರಿಗೆ ಮನಸ್ಸಿಗೆ ಬಂದಾಗಲೇ ಅವರು ಅದನ್ನ ಫಾಲೋ ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ದೇಶದ ಸಂಸ್ಕೃತಿ ಮಾತ್ರ ಅಗಾಧವಾದದ್ದು. ನಮ್ಮ ಸಂಸ್ಕೃತಿ ಸಭ್ಯತೆಯ ಪ್ರತಿರೂಪವಾಗಿಯೇ ಅನೇಕ ರಥಕಥೆಗಳು, ಮಹಾತ್ಮೆಗಳು, ಶ್ರವಣ, ಆ ಮಹಾತ್ಮೆ ಶ್ರವಣ ಮಾಡೋದ್ರಿಂದ ಉಂಟಾಗುವಂತಹ ಫಲಗಳು, ಉತ್ತಮವಾದ ಫಲಗಳು, ಹೀಗೆ ಧರ್ಮಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇರೋದು ಇದೆಲ್ಲವೂ ಇವತ್ತಿನಿಂದ ಅಲ್ಲ, ಪುರಾತನ ಕಾಲದಿಂದನೂ ನಡ್ಕೊಂಡು ಬರ್ತಾಯಿದೆ ಬಂಧುಗಳೇ. ನಮ್ಮ ಈ ಸೃಷ್ಟಿಯ ಪ್ರತಿಯೊಂದು ಜೀವಿಯೂ ದುಃಖ, ಸಂಕಟ ಇದ್ದೇ ಇರುತ್ತೆ. ಯಾವ ಜೀವಿಗೆ ದುಃಖ ಇಲ್ಲ? ಪ್ರತಿಯೊಂದು ಜೀವಿಗೂ ದುಃಖ, ಸಂಕಟ ಇದೆ. ಒಂದು ಇರುವೆಯಿಂದ ಹಿಡಿದು ಆನೆಯವರೆಗೂ ಪ್ರತಿಯೊಂದು ಜೀವಿಗೂ ಒಂದು ಸಂಕಟ, ಒಂದು ದುಃಖ ಅನ್ನೋದು ಇದ್ದೇ ಇರುತ್ತೆ. ಆದರೆ ಇದು ಇಂಥ ಸಂಕಟದ ಸಂದರ್ಭದಲ್ಲೂ ಸಂಕಟವನ್ನು ಅನುಭವಿಸ್ತಾ, ಸಾಕಪ್ಪ ಈ ಸಂಕಟದಿಂದ ನಂಗೆ ಮುಕ್ತಿ ಕೊಡು ಅಂತ ಹೇಳಿ ಒಂದು ಸುಖವನ್ನು ಬೇಡುತ್ತೆ ಆ ಜೀವ. ಹಾಗೆ ಮನುಷ್ಯ ಕೂಡ ತನ್ನ ಸುಖ ಸಮೃದ್ಧಿಗೋಸ್ಕರ ರೋಗ ರುಜಿನಗಳು, ಕಷ್ಟ ನಷ್ಟಗಳು ಇವುಗಳೆಲ್ಲದರಿಂದ ಮುಕ್ತಿ ಹೊಂದೋದಕ್ಕೆ, ಮತ್ತು ತನ್ನ ಮನಃಶಾಂತಿಗಾಗಿ ಇಷ್ಟ ದೈವದ ಪೂಜೆಗಳನ್ನ, ಪುನಸ್ಕಾರಗಳನ್ನ, ವ್ರತ, ತಪ, ಜಪ, ಹೋಮ, ಹವನಾದಿಗಳನ್ನ ಮಾಡ್ತಾನೆ ಇರ್ತಾನೆ. ಹಾಗೆ ಇದು ಕೂಡ ಅಷ್ಟೇ, ಈ ಅಧಿಕ ಮಾಸದ ಮಹಾತ್ಮೆ ಕೂಡ ಅದೇ ರೀತಿಯಾದ ಒಂದು ಅಂಗ. ಇದ್ರ ಮುಖಾಂತರ ನಾವು ನಿರ್ದಿಷ್ಟವಾದ ದಾನ ಧರ್ಮಗಳನ್ನ ಮಾಡ್ಬೋದು. ಹಾಗೆ ಈ ಮಹಾತ್ಮೆಯ ಒಂದು ಶ್ರವಣವನ್ನು ಮಾಡ್ತಕ್ಕಂಥದ್ದು, ಶುದ್ಧ ಧರ್ಮಾಚರಣೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ಹಾಗೆ ಸಂಯಮದಿಂದ ನಿಯಮದಿಂದ ಇದ್ದು ಭಗವಂತ ಪುರುಷೋತ್ತಮನನ್ನು ವಿಧಿಪೂರ್ವಕವಾಗಿ ಪೂಜಿಸಿದ್ರೆ ಇಹಲೋಕದಲ್ಲಿ ಸಕಲ ಸಂಪತ್ತುಗಳನ್ನು ಅನುಭವಿಸಿ, ಹಾಗೆ ಅಂತ್ಯದಲ್ಲಿ ಕೂಡ ಭಗವಂತನ ಸನ್ನಿಧಿಯನ್ನು ಸೇರಿಕೊಳ್ಳೋದಕ್ಕೆ, ದಿವ್ಯ ಲೋಕವನ್ನು ಸೇರಿಕೊಳ್ಳೋದಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥದ್ದು. ಅಂದರೆ ನಿಮಗೆ ನಾನು ಹೇಳಿದ್ರಿ, ಕೆಲವು ಬೇರೆ ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ, ಸೂರ್ಯ ಎಷ್ಟು ಸಮಯವನ್ನು ಒಂದು ರಾಶಿ ಪೂರೈಸ್ತಾನೋ ಅಷ್ಟು ಸಮಯವನ್ನು ಸೌರ ಮಾಸ ಅಂತೀವಿ. ಹಾಗೆ 12 ಮಾಸಕ್ಕೆ ಒಂದು ವರ್ಷ ಆಗುತ್ತೆ. ಶುಕ್ಲ ಪಕ್ಷದ ಪಾಡ್ಯದಿಂದ ಹಿಡಿದು ಕೃಷ್ಣ ಪಕ್ಷದ ಅಮಾವಾಸ್ಯವರೆಗೂ ಚಾಂದ್ರ ಮಾಸ ಅಂತ ಕರೀತಾರೆ. ಇಂಥ 12 ಮಾಸಕ್ಕೆ ಒಂದು ಚಾಂದ್ರ ಮಾಸ ಅಂತ ಕರೀತಾರೆ. ಈ ಸೌರ ಮಾಸದ ಲೆಕ್ಕದಲ್ಲಿ, ಚಾಂದ್ರ ಮಾಸದ ಲೆಕ್ಕದಲ್ಲಿ ಪ್ರತಿ ವರ್ಷ ಒಂದು 11 ಕಾಲು ದಿನಗಳ ಅಂತರ ಬರುತ್ತೆ. ಹಾಗಾಗಿ ಈ 2.75-3 ವರ್ಷದ ಹತ್ತರವರೆಗೂ ಒಂದು 30 ದಿನಗಳ ಅಂತರ ಬರುತ್ತೆ. ಇದನ್ನು ನಾವು ಮಲಮಾಸ ಅಂತ ಕರಿತೀವಿ. ಹಾಗಾಗಿ 32 ತಿಂಗಳು 16 ದಿನ 4 ಗಳಿಗೆ, ಒಟ್ಟಾರೆ 33 ದಿನ ಅಂತ ಅನ್ಕೋಬೋದು. ಹಾಗಾಗಿ ಇಷ್ಟು ದಿವಸ ಕಳೆದ ಮೇಲೆ ಒಂದು ಪ್ರತಿ 3 ವರ್ಷಗಳಿಗೊಮ್ಮೆ ಈ ಒಂದು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಬರ್ತಕ್ಕಂಥದ್ದು. ಇದು ಅಧಿಕ ಮಾಸ. ಧರ್ಮಶಾಸ್ತ್ರಕಾರರು ಹಾಗೆ ಬ್ರಹ್ಮ ಸಿದ್ಧಾಂತದ ವಚನಕಾರರು ಬರೆದಿರುವಂಥ ಎಲ್ಲ ಇದನ್ನು ನೋಡ್ತಾ, ಇದೆಲ್ಲ ಒಳ್ಳೆಯ ಕೆಲಸಗಳಿಗೆ ನಿಷಿದ್ಧ ಈ ಕಾರ್ಯ.
ಈ ಕಾಲ. ಆ ಸೂರ್ಯ ಸಂಕ್ರಾಂತಿ ಇಲ್ಲದೇ ಇರೋ ಕಾರಣ ಶುಭ ಕಾರ್ಯಗಳಿಂದ ವರ್ಜಿತವಾಗಿದೆ ಈ ಮಾಸ. ಆದರೆ ಈ ಮಲಮಾಸ ಒಳ್ಳೆಯ ದಾನ ಧರ್ಮಗಳಿಗೆ, ಒಳ್ಳೆಯ ಪೂಜೆ ಪುನಸ್ಕಾರಗಳಿಗೆ, ಭಗವಂತನ ಸಾನ್ನಿಧ್ಯವನ್ನು ನಾವು ಸೇರ್ಕೊಳ್ಳೋದಕ್ಕೆ ನಮ್ಮ ಹಾಗೂ ಭಗವಂತನ ನಡುವೆ ಕೊಂಡಿಯ ಹಾಗೆ ಇದು ಕೆಲಸ ಮಾಡುತ್ತೆ. ಈ ಮಾಸದಲ್ಲಿ ಸ್ನಾನ, ಜಪ, ತಪ, ವ್ರತಾದಿಗಳಿಂದ ಸರ್ವೋತ್ತಮನಾದ ಪುರುಷೋತ್ತಮನನ್ನು ಧ್ಯಾನಿಸೋದ್ರಿಂದ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಮಾಸದಲ್ಲಿ ಆಚರಿಸುವಂಥ ವ್ರತಗಳಿಂದ ಸ್ವತಃ ಶ್ರೀಕೃಷ್ಣ ಪುರುಷೋತ್ತಮ ಪ್ರಸನ್ನನಾಗ್ಬಿಡ್ತಾನೆ ಅನ್ನೋದನ್ನು ಈ ಮಾಸದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಜೊತೆಗೆ ಈ ಮಾಸದಲ್ಲಿ ಒಂದೊಂದು ದಿನಕ್ಕೂ ಒಂದೊಂದು ಕಥೆಗಳಿವೆ. ಒಂದೊಂದು ಅಧ್ಯಾಯ ಇದೆ. ನನಗೆ ಇವತ್ತು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಧ್ಯಾಯವನ್ನು ನಾನು ನಿಮಗೆ ಅದರ ಕಥೆಯನ್ನು ನಾನು ಹೇಳ್ತಾ ಬರ್ತೀನಿ. ಉಳಿದಿದ್ದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಬಂಧುಗಳೇ. ಮೊದಲನೇ ಅಧ್ಯಾಯವನ್ನು ಈಗ ನಾನು ನೋಡೋಣ. ಸರ್ವ ವಿಘ್ನಗಳ ವಿನಾಶಕನಾದಂತಹ ಗೌರಿಪುತ್ರ ಗಜಾನನ ಭಕ್ತಿಯಿಂದ ಸ್ಮರಿಸಿ ವಾಗ್ದೇವಿಗೆ ವಂದನೆ ಮಾಡಿ ಅಧಿಕ ಮಾಸದ ಮಹಾತ್ಮೆಯ ಮಂಗಳಾಚರಣೆಯನ್ನು ಪ್ರಾರಂಭ ಮಾಡ್ತೀವಿ. ಒಂದು ಸತಿ ಏನಾಗುತ್ತಪ್ಪ ಅಂದರೆ, ನೈಮಿಷಾರಣ್ಯದಲ್ಲಿ ಶೌನಕರು, ಗೌತಮರು, ಕಶ್ಯಪಾದಿ ಮಹಾಮುನಿಗಳೆಲ್ಲರೂ ಯಜ್ಞ ಮಾಡೋದಕ್ಕೆ ಅಂತ ಸೇರಿಕೊಂಡಿರ್ತಾರೆ. ಅಲ್ಲಿಗೆ ವೇದವ್ಯಾಸರ ಶಿಷ್ಯರಾದಂತಹ ಸೂತ ಪುರಾಣಿಕರು ಬರ್ತಾರೆ. ಆಗ ಋಷಿಗಳೆಲ್ಲರೂ ಅವ್ರನ್ನ ಕುರಿತು ಕೇಳ್ತಾರೆ, ಹೇ ಋಷಿವರ್ಯರೇ, ಹಿಂದೆ ಕೂಡ ನೀವು ನಮ್ಮೆಲ್ಲರೂ ನಾವು ಕರೆಗೆ ಹೋಗ್ಬಿಟ್ಟು ನಮ್ಮ ಈ ಸಂಸಾರ ಸಾಗರದಿಂದ ಉದ್ಧರಿಸುವಂತಹ ಭಗವಂತನ ಅನೇಕ ಕಥೆಗಳನ್ನ, ಅನೇಕ ಮಹಿಮೆಗಳನ್ನ ನೀವು ಹೇಳಿದ್ದೀರಿ. ನಮಗೆ ಈಗಲೂ ನಮಗೆ ಕತೆ ಕೇಳಬೇಕು ಅಂತ ಆಸೆ ಆಗಿದೆ. ಈ ಸಂಸಾರ ಸಾಗರವನ್ನು ನಾವು ದಾಟಿ ಹೋಗೋದಕ್ಕೆ ಯಾವುದಾದ್ರು ಒಂದು ಕಥೆಯನ್ನು ದಯವಿಟ್ಟು ಹೇಳಿ ಅಂತ ಕೇಳ್ತಾರೆ. ಆಗ ಶೌನಕಾದಿ ಮಹಾಮುನಿಗಳ ಪ್ರಾರ್ಥನೆಯನ್ನು ಕೇಳಿಬಿಟ್ಟು ಸೂತ್ರ ಹೇಳ್ತಾರೆ, ಈಗ ನಾನು ಹೇಳ್ತಕ್ಕಂಥ ಪರಮ ಪವಿತ್ರವಾದಂಥ ಕಥೆಯನ್ನು ಎಲ್ಲರೂ ಭಕ್ತಿಯಿಂದ ಕೇಳಿ. ನಾನೊಂದು ಸಲ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸೋದಕ್ಕೆ ಅಂತ ಆಸೇತು ಹಿಮಾಚಲ ಯಾತ್ರೆಯನ್ನು ಮುಗಿಸ್ಕೊಂಡು ಹಸ್ತಿನಾಪುರಕ್ಕೆ ಬಂದೆ. ಅಲ್ಲಿ ಹಸ್ತಿನಾಪುರದಲ್ಲಿ ಪರೀಕ್ಷಿತ ಮಹಾರಾಜ ತನ್ನ ರಾಜ್ಯವನ್ನು ತ್ಯಜಿಸಿ ದೇವರ್ಷಿಗಳ ಸಹಿತ ಮಹಾಪುಣ್ಯಕ್ಷೇತ್ರವಾದಂತಹ ಗಂಗಾ ನದಿ ತೀರಕ್ಕೆ ಹೋಗಿಬಿಟ್ಟಿದ್ದಾನೆ ಅಲ್ಲಿ ಅಂತ ವಿಷಯಗಳು ತಿಳಿಯುತ್ತೆ. ಹಾಗಾಗಿ ಬ್ರಾಹ್ಮಣೋತ್ತಮರೇ, ನಾನು ಏನು ಕೇಳಬೇಕು ಅಂತ ಇಲ್ಲಿಗೆ ಬಂದೆ. ಆಗ ಅಲ್ಲಿಗೆ ಮಹಾ ತೇಜಸ್ವಿಯಾದಂಥ ವೇದವ್ಯಾಸರ ಪುತ್ರರಾದಂಥ ಶುಕಮುನಿಗಳು ಶ್ರೀಕೃಷ್ಣನ ಚರಣಕಮಲಗಳನ್ನ ಧ್ಯಾನ ಮಾಡ್ತಾ ಬರ್ತಾರೆ. ಅವ್ರಿಗೆ ಆಗ 16 ವರ್ಷ ಆಗಿರುತ್ತಷ್ಟೆ. ಅವರು ಮಹಾಪ್ರತಾಪಿ. ಅವ್ರನ್ನ ನೋಡ್ತಲೇ ಎಲ್ಲ ಋಷಿಗಳು ಎದ್ದು ತಕ್ಷಣ ತಮ್ಮ ಆಸನಗಳಿಂದ ಎದ್ದು ನಿಂತ್ಕೊಂಡು ಅವ್ರಿಗೆ ಒಂದು ಗೌರವವನ್ನು ತೋರಿಸ್ತಾ ಸ್ವಾಗತಿಸ್ತಾರೆ. ಅವ್ರಿಗೆ ಉಚಿತ ಸತ್ಕಾರವನ್ನು ಮಾಡ್ತಾರೆ. ಅತ್ಯುನ್ನತವಾದ ಒಂದು ಆಸನದಲ್ಲಿ ಅವ್ರನ್ನ ಕುಳಿಸಿ ಅವರೆಲ್ಲರೂ ಸುತ್ತಲೂ ಕೂತ್ಕೋತಾರೆ. ಇದು ಏನು ಯಾತಿ ಕೂತ್ಕೋತಾರೆ, ಅವರು ಸುತ್ತ ಕೂತ್ಕೊಂಡು ಇದು ಕತೆಗಳನ್ನ ಕೇಳೋಕ್ಕೆ ಕೂತ್ಕೋತಾರೆ. ಇಲ್ಲ ಸರಿ, ಸೂತ್ರಿ ಕತೆಗಳನ್ನ ಮುಂದುವರಿಸ್ತಾರೆ. ಆ ಋಷಿಗಳೆಲ್ಲರಿಗೂ ಹೇಳ್ತಾರೆ. ಪರೀಕ್ಷಿತ ಮಹಾರಾಜನ ಅಪೇಕ್ಷೆ ಹಾಗೆ ಶುಕ ಮಹಾಮುನಿಗಳು ಅವ್ರಿಗೆ ಭಾಗವತದ ಪುರಾಣವನ್ನು ಹೇಳ್ತಾರೆ. ಅಲ್ಲಿಯೇ ನಾನು ಕೂಡ ಆ ಪುರಾಣವನ್ನು ಕೇಳಿದೆ. ಮಹಾರಾಜನ ಮೋಕ್ಷ ಪ್ರಾಪ್ತಿ ನಂತರ ನೀವೆಲ್ಲರೂ ಯಜ್ಞ ಮಾಡ್ತಾ ಇರುವಂಥ ಸಮಾಚಾರವನ್ನು ತಿಳ್ಕೊಂಡು ಇಲ್ಲಿಗೆ ಬಂದೆ. ಯಜ್ಞ ದೀಕ್ಷೆಯಲ್ಲಿರೋ ನಿಮ್ಮೆಲ್ಲರನ್ನು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಭಗವಾನ್ ವೇದವ್ಯಾಸರ ಮುಖದಿಂದ ಕೇಳಿದಂಥ ಆತ್ಮೋದ್ಧಾರವಾದ ಆ ಕಥೆಯೇ ನಿಮ್ಗೆ ನಾನಿವಾಗ ತಿಳಿಸ್ತೀನಿ. ಸಾವಧಾನವಾಗಿ ಈ ಕಥೆಯನ್ನು ಕೇಳಿ ಅಂತ ಹೇಳ್ತಾ ಹೋಗ್ತಾರೆ. ಒಂದು ಸತಿ ದೇವರ್ಷಿ ನಾರದರು ಗಂಗೆ ಮತ್ತು ಅಲಕಾನಂದ ನದಿಗಳು ಹರಿಯುವಂತಹ ಸ್ಥಳದಲ್ಲಿ ಇರುವಂತಹ ನರನಾರಾಯಣರ ಆಶ್ರಮಕ್ಕೆ ಬರ್ತಾರೆ. ಆ ಮಹಾಮುನಿ ನಾರಾಯಣನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಭಕ್ತಿಯಿಂದ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಗವಂತ, ನಾನು ನಿಮ್ಮಲ್ಲಿ ಶರಣಾಗತನಾಗಿ ಬಂದಿದ್ದೀನಿ. ತಾವು ತಮ್ಮ ತಪಸ್ಸಿನಿಂದ ಮುಳುಗ್ತಾ ಇದ್ದಂತಹ ಈ ಪೃಥ್ವಿಯನ್ನು ಉದ್ಧಾರ ಮಾಡ್ತಾಯಿದ್ರಿ. ಏಕೆಂದರೆ ಒಬ್ಬರು ಮಾಡುವಂಥ ಪಾಪದಿಂದ ಈ ಭೂಮಿ ಮುಳುಗಬಹುದು. ಹಾಗೆ ಇನ್ನೊಬ್ಬರು ಮಾಡೋ ತಪಸ್ಸಿನಿಂದ, ಇನ್ನೊಬ್ಬರು ಮಾಡ್ತಕ್ಕಂಥ ಉತ್ತಮವಾದ ಫಲಗಳಿಂದ ಈ ಭೂತಾಯಿ ಉದ್ಧಾರವಾಗುವುದು ಅಷ್ಟೇ ಸತ್ಯ ಅಲ್ವಾ? ಇದರಲ್ಲಿ ಯಾವ ಸಂಶಯ ಏನೂ ಇಲ್ಲ ಅಂತ ಹೇಳ್ತಾರೆ. ನಾರದರು, ಮಹಾತ್ಮರೇ, ಈ ಕಲಿಗಾಲದಲ್ಲಿ ಎಲ್ಲರ ಮನಸ್ಸು ವಿಷಯೋಪಭೋಗಗಳಲ್ಲಿ ನಿರತರಾಗ್ಬಿಟ್ಟಿದೆ. ವಿಷ್ಣುವಿಗೆ ಉಪಕಾರ ಬಹಳ ಪ್ರಿಯ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ಪ್ರಪಂಚಕ್ಕೆ ಉಪಕಾರವನ್ನು ಆಗುವಂತಹ ಮಾತನ್ನು ತಮ್ಮಿಂದ ಕೇಳಬೇಕು ಅಂತಲೇ ನಾನು ಬ್ರಹ್ಮಲೋಕದಿಂದ ಇಲ್ಲಿಗೆ ಬಂದಿದ್ದೀನಿ. ಅದನ್ನು ಕೇಳಿದ ಮಾತದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವಂತಹ ಕಥೆಯನ್ನು, ಆ ಕಥೆಯ ತತ್ವವನ್ನು ನೀವು ನನಗೆ ಉಪದೇಶಿಸಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ನಾರದರ ಮಾತನ್ನು ಕೇಳಿ ಭಗವಂತ ನಾರಾಯಣ ಲೋಕವನ್ನೇ ಪವಿತ್ರಗೊಳಿಸುವಂತಹ ಪುರುಷೋತ್ತಮನ ಅದ್ಭುತವಾದ ಮಹಾತ್ಮೆಯನ್ನು
ನಾರದರಿಗೆ ತಿಳಿಸ್ತಾರೆ. ಆ ಪುರುಷೋತ್ತಮ ಮಹಾತ್ಮೆಯ ಶ್ರವಣ ಮಾತ್ರದಿಂದಲೇ ದರಿದ್ರಗಳೆಲ್ಲ ಹೊರಟು ಹೋಗುತ್ತೆ, ವೈಧವ್ಯ ಕೂಡ ದೂರವಾಗಿಬಿಡುತ್ತೆ, ಯಶಸ್ಸು, ಸತ್ಪುತ್ರರು ಹುಟ್ಟುತ್ತಾರೆ, ಹಾಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಇದರಲ್ಲಿ ಏನೇನು ಚಿಂತೆ ಇಲ್ಲ, ಏನೇನು ಸಂಶಯವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಆಗ ನಾರದರು ಕೇಳ್ತಾರೆ, ಮಹಾಮುನಿಗಳೇ, ಈ ಪುರುಷೋತ್ತಮ ಅನ್ನುವಂಥ ಹೆಸರಿನ ದೇವರು ಯಾರು, ಅವರ ಮಹಾತ್ಮೆ ಏನು, ಈ ಮಾಸದ ವ್ರತ ವಿಧಾನವನ್ನು ನನಗೆ ಸವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರೆ. ಆಗ ನಾರಾಯಣ ಹೇಳ್ತಾರೆ, ಪುರುಷೋತ್ತಮ ಅನ್ನೋದು ಒಂದು ತಿಂಗಳಿನ ಹೆಸರು. ಆ ತಿಂಗಳಿನ ಸ್ವಾಮಿ ಸಹ ದಯಾಸಾಗರನಾದ ಪುರುಷೋತ್ತಮನೇ ಆಗಿದ್ದಾನೆ. ಈ ತಿಂಗಳಲ್ಲಿ ಹೇಳಿರುವಂಥ ವ್ರತಾಚರಣೆಯಿಂದ ಶ್ರೀ ಪುರುಷೋತ್ತಮನಾದಂತಹ ಮಹಾವಿಷ್ಣು ಪ್ರಸನ್ನನಾಗ್ತಾನೆ. ಈ ತಿಂಗಳಿಗೆ ಹಾಗಾಗಿಯೇ ಪುರುಷೋತ್ತಮ ಮಾಸ ಅಂತ ಹೇಳ್ತಾರೆ ಅಂತ ಮುಂದುವರಿಸ್ಕೊಂಡು ಹೋಗ್ತಾರೆ. ಆಮೇಲೆ ಈ ಅಧಿಕ ಮಾಸದಲ್ಲಿ ಯಾವ್ಯಾವ ಕಾರ್ಯಗಳು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಈ ಅಧಿಕ ಮಾಸದಲ್ಲಿ ನೈಋತ್ಯ ಅನ್ನುವಂಥ ರಾಕ್ಷಸರು ಅಧಿಕ ಮಾಸದಲ್ಲಿ ಹೆಚ್ಚಾಗಿರ್ತಾರಂತೆ. ಅವರುಗಳು ತಮ್ಮ ಕಾಮ್ಯಕರ್ಮಗಳ ಫಲವನ್ನು ಹಾಳು ಮಾಡ್ತಾರಂತೆ. ಇಚ್ಛಾಪೂರ್ತಿಗಾಗಿ ಮಾಡೋದು ಕಾಮ್ಯಕರ್ಮ. ಮಾಡಬಾರದ ಕಾಮ್ಯಕರ್ಮಗಳು ಆಜ್ಞಾಧೇಯ, ದೇವತಾ ಪ್ರತಿಷ್ಠೆ, ಯಜ್ಞಗಳು, ವ್ರತಗಳು, ಉಪಕರ್ಮ, ವೃಷೋತ್ಸವ, ಚೂಡಾಕರ್ಮ, ಉಪನಯನ, ವಿವಾಹ, ವಾಸ್ತುದೇವತೆ ಪೂಜೆ, ಗೃಹಪ್ರವೇಶ, ಯಾತ್ರೋತ್ಸವ, ಹೊಸ ಆಭರಣಗಳ ಮೊದಲ ಧಾರಣ, ಮಹಾದಾನಗಳು, ತುಲಾಪುರುಷ ದಾನ, ಹಿರಣ್ಯಗರ್ಭದಾನ, ಬ್ರಹ್ಮಾಂಡದಾನ, ಕಲ್ಪಪದದಾನ, ಗೋಸಹಸ್ರದಾನ ಇವುಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಮೊದಲ ಬಾರಿಗೆ ಯಾವತ್ತೂ ಹೋಗಿಲ್ಲ, ಮೊದಲ ಬಾರಿಗೆ ಯಾತ್ರೆಗೆ ಹೋಗೋದನ್ನು ಅಧಿಕ ಮಾಸದಲ್ಲಿ ನಿಷೇಧಿಸ್ತಾರೆ. ಇಲ್ಲಿ ಯಾತ್ರೆ ಅಂದರೆ ಯಾತ್ರಾ ಸ್ಥಳಗಳ ದರ್ಶನ ಮತ್ತು ಶ್ರಾದ್ದಾದಿಗಳನ್ನ ಮಾಡ್ತಕ್ಕಂಥದ್ದು ಇಲ್ಲಿ ನಿಷೇಧ ಅಂತ ಹೇಳಿದ್ದಾರೆ. ಹಾಗೆ ನಾರಾಯಣರು ಮುಂದುವರೆದು ನಾರದರಿಗೆ ಹೇಳ್ತಾರೆ, ದುಷ್ಟನಾದಂತಹ ದುಶ್ಯಾಸನ ಧರ್ಮರಾಯರನ್ನು ದ್ಯೂತ ಕ್ರೀಡೆಯಲ್ಲಿ ಸೋಲಿಸಿ ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡ್ತಾನೆ. ಆ ಷರತ್ತಿಗೆ ಅನುಸಾರವಾಗಿ ಪಾಂಡವರು ರಾಜ್ಯವನ್ನೇ ತ್ಯಜಿಸಿ ಕಾಮ್ಯಕವನದಲ್ಲಿ ವಾಸ ಮಾಡ್ತಿರ್ತಾರೆ. ಒಂದು ಸತಿ ಶ್ರೀಕೃಷ್ಣ ಪಾಂಡವರನ್ನ ನೋಡೋದಕ್ಕಿಂತ ಕಾಡಿಗೆ ಬರ್ತಾನೆ. ಅವರೆಲ್ಲರೂ ಕೃಷ್ಣನ ನೋಡ್ತಿದ್ದಾಗೆ ನಮಸ್ಕಾರ ಮಾಡಿ ತುಂಬ ದುಃಖ ಆಗೋಗುತ್ತೆ. ಅವರ ಆ ಸ್ಥಿತಿಯನ್ನು ನೋಡಿ ಕೃಷ್ಣನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತೆ. ಆಗ ಧರ್ಮರಾಯ ತಮ್ಮ ಈ ದುಸ್ಥಿತಿಗೆ ಕಾರಣ ಏನು ಅಂತ ಪ್ರಶ್ನೆ ಮಾಡ್ತಾನೆ.